ಬಂಡಾಯ ಶಮನಕ್ಕೆ ಸುರ್ಜೇವಾಲಾ ಅವರು ಕಸರತ್ತನ್ನು ನಡೆಸಿದ್ದಾರೆ. ಶಾಸಕರ ಜೊತೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನ ಇವತ್ತು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನೆ ಕೂಡ ಒಂದಷ್ಟು ಜನ ಅಸಮಾಧಾನಿತ ಶಾಸಕರನ್ನ, ಕೆಲ ಶಾಸಕರನ್ನ ಭೇಟಿ ಮಾಡಿ 1-to-1 ಮಾಹಿತಿಯನ್ನ ಪಡೆದಿದ್ರು, ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ತಮ್ಮ ಹಿರಿತನವನ್ನ ಪರಿಗಣಿಸಿ ಸಚಿವ ಸ್ಥಾನವನ್ನ ಕೊಡಿ ಅಂತೇಳಿ ಕೆಲ ಶಾಸಕರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳಲು ಅವಕಾಶ ಬಳಸಿಕೊಂಡಂತಹ ಶಾಸಕರು ನೋಡಿ ನೇರವಾಗಿ ಹೈಕಮಾಂಡ್ಗೆ ಗಾಳ ಹಾಕುವ ಕೆಲಸವನ್ನಾಗಿದೆ. ನಮ್ಮ ಹಿರಿತನ, ನಮ್ಮ ಅನುಭವವನ್ನು ನೋಡಿ ನಮಗೂ ಅವಕಾಶವನ್ನ ಕೊಡಿ ಅಂತ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಸುರ್ಜೇವಾಲಾ ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಂಗಾರಪೇಟೆ ನಾರಾಯಣಸ್ವಾಮಿ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಇವತ್ತು ಕೂಡ ಸಚಿವ ಸ್ಥಾನಕ್ಕೆ ಕೆಲ ಶಾಸಕರು ಬೇಡಿಕೆ ಇಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಿನ್ನೆ ಕೂಡ ಒಂದಷ್ಟು ಜನ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು ಸುರ್ಜೇವಾಲಾ ಅವರು. ಇವತ್ತು ಕೂಡ ಮಾಡ್ತಾರೆ. ನಿನ್ನೆ ಏನೆಲ್ಲ ಚರ್ಚೆಗಳಾಗಿತ್ತು, ಇವತ್ತು ಏನೆಲ್ಲ ಆಗಬಹುದು? ಬಹಳ ಪ್ರಮುಖವಾಗಿ ನಿನ್ನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಸಕರ ಅಹವಾಲುಗಳನ್ನು ಆಲಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಇಂದು ಬೆಂಗಳೂರು ಮತ್ತು ಮೈಸೂರು ಭಾಗದ ರಾಮನಗರ, ಮಂಡ್ಯ ಭಾಗದ ಶಾಸಕರ ಅಹವಾಲುಗಳನ್ನು ಸುಮಾರು 20ಕ್ಕೂ ಹೆಚ್ಚು ಶಾಸಕರ ಅಹವಾಲುಗಳನ್ನು ಆಲಿಸಲಿದ್ದಾರೆ ಮತ್ತು ಸ್ವತಂತ್ರ ಎಂಪಿಗಳ ಒಂದಷ್ಟು ಅಹವಾಲುಗಳನ್ನು ಕೂಡ ಆಲಿಸಲಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ಕೋಲಾರದ ಒಂದಷ್ಟು ಆಂತರಿಕ ಜಗಳ ಬಯಲಿಗೆ ಬಂದಿರತಕ್ಕಂಥದ್ದು. ಆಗ ಎಲ್ಲಾ ಶಾಸಕರು ಒಂದಷ್ಟು ಸಚಿವರುಗಳ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲಿ ಉಸ್ತುವಾರಿ ಸಚಿವರ ವಿರುದ್ಧ ಅಂದ್ರೆ ಕೋಲಾರದ ಉಸ್ತುವಾರಿ ಬೈರತಿ ಸುರೇಶ್ ಅವರು, ಅವರ ವಿರುದ್ಧ ಒಂದಷ್ಟು ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಒಂದಷ್ಟು ಆಂತರಿಕ ಜಿಲ್ಲಾ ಕಚ್ಚಾಟ ಒಂದಷ್ಟು ಬೆಳಕಿಗೆ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ನಿನ್ನೆ ಎಲ್ಲಾ ಶಾಸಕರು ಬಹುತೇಕ ಸಚಿವರ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಚಿವರು ನಮ್ಮ ಕಾರ್ಯವೈಖರಿಗೆ ಸ್ಪಂದಿಸ್ತಾ ಇಲ್ಲ, ಆ ಸಚಿವರು ನಮ್ಮನ್ನ ಕೆಲಸ ಕೇಳ್ಕೊಂಡು ಹೋದ್ರೆ ಏನಾದ್ರು ಕೆಲಸ ಮಾಡಿಕೊಡಿ ಅಂತಾರೆ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ, ನಮ್ಮನ್ನ ಒಂದು ರೀತಿಯಲ್ಲಿ ಕೆಲ ಹಂತದ ದರ್ಜೆಯಲ್ಲಿ ನೋಡೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಇದನ್ನು ಬಗೆಹರಿಸುವಂತ ಕೆಲಸಗಳಾಗಬೇಕು ಅನ್ನುವಂತ ಒಂದಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತು ಒಂದಷ್ಟು ಪರ್ಟಿಕ್ಯುಲರ್ ಸಚಿವರ ಮೇಲೆ ಕೂಡ ದೂರುಗಳನ್ನು ಕೆಲ ಶಾಸಕರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಇದಾವೆ. ಹೀಗಾಗಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಭಾಗದ ಶಾಸಕರು ಮತ್ತು ರಾಮನಗರ ಮತ್ತು ಮಂಡ್ಯ, ಮೈಸೂರು ಭಾಗದ ಶಾಸಕರ ಸಭೆ ಇದೆ. ಈ ಸಭೆಯಲ್ಲೂ ಕೂಡ ಒಂದಷ್ಟು ದೂರುಗಳು ಬರತಕ್ಕಂತ ಸಾಧ್ಯತೆಗಳಿದಾವೆ. ಅದರಲ್ಲೂ ಜಿಲ್ಲಾ ಉಸ್ತುವಾರಿಗಳ ವಿಚಾರವಾಗಿ ಬಹುತೇಕವಾಗಿ ದೂರುಗಳು ಬರುವಂತಹ ಸಾಧ್ಯತೆಗಳು ಈಗ ದಟ್ಟ ಆಗ್ತಾ ಇದಾವೆ. ಅದರಲ್ಲೂ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಮತ್ತು ಬೆಂಗಳೂರಿನ ಒಂದಷ್ಟು ಅನುದಾನದ ವಿಚಾರವಾಗಿ ಕೂಡ ದೂರುಗಳು ದಾಖಲಾಗಬಹುದು ಅನ್ನೋ ಸಾಧ್ಯತೆಗಳು ಇದಾವೆ. ಬಹುತೇಕವಾಗಿ ರಾಜು ಕಾಗೆ ಅವರು ಇವತ್ತು ಭೇಟಿ ಮಾಡೋರಿದ್ದಾರೆ. ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡಿದ್ರು, ಅವರು ಅನುದಾನ ಕೊಟ್ಟಿರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಮತ್ತು ನಂಜೇಗೌಡರು ಕೂಡ ಬಂದಿದ್ದಾರೆ. ಅವರು ಕೋಮುಲ ಅಂದ್ರೆ ಕೋಲಾರ ಹಾಲು ಒಕ್ಕೂಟದ ವಿಚಾರವಾಗಿ ಗಲಾಟೆಗಳು ನಡೀತಾ ಇದ್ದಾವೆ ಆಂತರಿಕವಾಗಿ. ಅವುಗಳ ವಿಚಾರವಾಗಿ ಕೂಡ ಇವತ್ತು ಬಹುತೇಕವಾಗಿ ಸುರ್ಜೇವಾಲಾ ಅವರಿಗೆ ದೂರು ಸಲ್ಲಿಸುವಂತಹ ಸಾಧ್ಯತೆಗಳಿದಾವೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು. ಬಂಡಾಯ ಶಮನಕ್ಕೆ ಸುರ್ಜೇವಾಲಾ ಅವರು ಕಸರತ್ತನ್ನು ನಡೆಸಿದ್ದಾರೆ. ಶಾಸಕರ ಜೊತೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನ ಇವತ್ತು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನೆ ಕೂಡ ಒಂದಷ್ಟು ಜನ ಅಸಮಾಧಾನಿತ ಶಾಸಕರನ್ನ, ಕೆಲ ಶಾಸಕರನ್ನ ಭೇಟಿ ಮಾಡಿ 1-to-1 ಮಾಹಿತಿಯನ್ನ ಪಡೆದಿದ್ರು, ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ತಮ್ಮ ಹಿರಿತನವನ್ನ ಪರಿಗಣಿಸಿ ಸಚಿವ ಸ್ಥಾನವನ್ನ ಕೊಡಿ ಅಂತೇಳಿ ಕೆಲ ಶಾಸಕರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳಲು ಅವಕಾಶ ಬಳಸಿಕೊಂಡಂತಹ ಶಾಸಕರು ನೋಡಿ ನೇರವಾಗಿ ಹೈಕಮಾಂಡ್ಗೆ ಗಾಳ ಹಾಕುವ ಕೆಲಸವನ್ನಾಗಿದೆ. ನಮ್ಮ ಹಿರಿತನ, ನಮ್ಮ ಅನುಭವವನ್ನು ನೋಡಿ ನಮಗೂ ಅವಕಾಶವನ್ನ ಕೊಡಿ ಅಂತ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಸುರ್ಜೇವಾಲಾ ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಂಗಾರಪೇಟೆ ನಾರಾಯಣಸ್ವಾಮಿ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಇವತ್ತು ಕೂಡ ಸಚಿವ ಸ್ಥಾನಕ್ಕೆ ಕೆಲ ಶಾಸಕರು ಬೇಡಿಕೆ ಇಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಿನ್ನೆ ಕೂಡ ಒಂದಷ್ಟು ಜನ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು ಸುರ್ಜೇವಾಲಾ ಅವರು. ಇವತ್ತು ಕೂಡ ಮಾಡ್ತಾರೆ. ನಿನ್ನೆ ಏನೆಲ್ಲ ಚರ್ಚೆಗಳಾಗಿತ್ತು, ಇವತ್ತು ಏನೆಲ್ಲ ಆಗಬಹುದು? ಹಾಗಾದ್ರೆ ಬಹಳ ಪ್ರಮುಖವಾಗಿ ನಿನ್ನೆ
ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಸಕರ ಅಹವಾಲುಗಳನ್ನು ಆಲಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಇಂದು ಬೆಂಗಳೂರು ಮತ್ತು ಮೈಸೂರು ಭಾಗದ ರಾಮನಗರ ಮಂಡ್ಯ ಭಾಗದ ಶಾಸಕರ ಅಹವಾಲುಗಳನ್ನು ಸುಮಾರು 20ಕ್ಕೂ ಹೆಚ್ಚು ಶಾಸಕರ ಅಹವಾಲುಗಳನ್ನು ಆಲಿಸಲಿದ್ದಾರೆ ಮತ್ತು ಸ್ವತಂತ್ರ ಎಂಪಿಗಳ ಒಂದಷ್ಟು ಅಹವಾಲುಗಳನ್ನು ಕೂಡ ಆಲಿಸಲಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ಕೋಲಾರದ ಒಂದಷ್ಟು ಆಂತರಿಕ ಜಗಳ ಬಯಲಿಗೆ ಬಂದಿರತಕ್ಕಂಥದ್ದು. ಆಗ ಎಲ್ಲಾ ಶಾಸಕರು ಒಂದಷ್ಟು ಸಚಿವರುಗಳ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಉಸ್ತುವಾರಿ ಸಚಿವರ ವಿರುದ್ಧ ಅಂದ್ರೆ ಕೋಲಾರದ ಉಸ್ತುವಾರಿ ಬೈರತಿ ಸುರೇಶ್ ಅವರು ಅವರ ವಿರುದ್ಧ ಒಂದಷ್ಟು ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಒಂದಷ್ಟು ಆಂತರಿಕ ಜಿಲ್ಲಾ ಕಚ್ಚಾಟ ಒಂದಷ್ಟು ಬೆಳಕಿಗೆ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ನಿನ್ನೆ ಎಲ್ಲಾ ಶಾಸಕರು ಬಹುತೇಕ ಸಚಿವರ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಚಿವರು ನಮ್ಮ ಕಾರ್ಯವೈಖರಿಗೆ ಸ್ಪಂದಿಸ್ತಾ ಇಲ್ಲ, ಆ ಸಚಿವರು ನಮ್ಮನ್ನ ಕೆಲಸಕ್ಕೆ ಕೇಳ್ಕೊಂಡು ಹೋದ್ರೆ ಏನಾದ್ರು ಕೆಲಸ ಮಾಡಿಕೊಡಿ ಅಂತಾರೆ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ, ನಮ್ಮನ್ನ ಒಂದು ರೀತಿಯಲ್ಲಿ ಕೆಳ ಹಂತದ ದರ್ಜೆಯಲ್ಲಿ ನೋಡೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಇದನ್ನು ಬಗೆಹರಿಸುವಂತ ಕೆಲಸಗಳಾಗಬೇಕು ಅನ್ನುವಂತ ಒಂದಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತು ಒಂದಷ್ಟು ಪರ್ಟಿಕ್ಯುಲರ್ ಸಚಿವರ ಮೇಲೆ ಕೂಡ ದೂರುಗಳನ್ನು ಕೆಲ ಶಾಸಕರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಇದಾವೆ. ಹೀಗಾಗಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಭಾಗದ ಶಾಸಕರು ಮತ್ತು ರಾಮನಗರ ಮತ್ತು ಮಂಡ್ಯ ಮೈಸೂರು ಭಾಗದ ಶಾಸಕರ ಸಭೆ ಇದೆ. ಈ ಸಭೆಯಲ್ಲೂ ಕೂಡ ಒಂದಷ್ಟು ದೂರುಗಳು ಬರತಕ್ಕಂತ ಸಾಧ್ಯತೆಗಳಿದಾವೆ. ಅದರಲ್ಲೂ ಜಿಲ್ಲಾ ಉಸ್ತುವಾರಿಗಳ ವಿಚಾರವಾಗಿ ಬಹುತೇಕವಾಗಿ ದೂರುಗಳು ಬರುವಂತ ಸಾಧ್ಯತೆಗಳು ಈಗ ದಟ್ಟ ಆಗ್ತಾ ಇದಾವೆ. ಅದರಲ್ಲೂ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಮತ್ತು ಬೆಂಗಳೂರಿನ ಒಂದಷ್ಟು ಅನುದಾನದ ವಿಚಾರವಾಗಿ ಕೂಡ ದೂರುಗಳು ದಾಖಲಾಗಬಹುದು ಅನ್ನೋ ಸಾಧ್ಯತೆಗಳು ಇದಾವೆ. ಬಹುತೇಕವಾಗಿ ರಾಜು ಕಾಗೆ ಅವರು ಇವತ್ತು ಭೇಟಿ ಮಾಡೋರಿದ್ದಾರೆ. ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡಿದ್ರು, ಅವರು ಅನುದಾನ ಕೊಟ್ಟಿರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಮತ್ತು ನಂಜೇಗೌಡರು ಕೂಡ ಬಂದಿದ್ದಾರೆ. ಅವರು ಕೋಮುಲ ಅಂದ್ರೆ ಕೋಲಾರ ಹಾಲು ಒಕ್ಕೂಟದ ವಿಚಾರವಾಗಿ ಗಲಾಟೆಗಳು ನಡೀತಾ ಇದ್ದಾವೆ ಆಂತರಿಕವಾಗಿ. ಅವುಗಳ ವಿಚಾರವಾಗಿ ಕೂಡ ಇವತ್ತು ಬಹುತೇಕವಾಗಿ ಸುರ್ಜೇವಾಲಾ ಅವರಿಗೆ ದೂರು ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು. ಬಂಡಾಯ ಶಮನಕ್ಕೆ ಸುರ್ಜೇವಾಲಾ ಅವರು ಕಸರತ್ತನ್ನು ನಡೆಸಿದ್ದಾರೆ. ಶಾಸಕರ ಜೊತೆ ಉಸ್ತುವಾರಿ 1-to-1 ಮೀಟಿಂಗ್ ಅನ್ನ ಇವತ್ತು ಕೂಡ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿನ್ನೆ ಕೂಡ ಒಂದಷ್ಟು ಜನ ಅಸಮಾಧಾನಿತ ಶಾಸಕರನ್ನ, ಕೆಲ ಶಾಸಕರನ್ನ ಭೇಟಿ ಮಾಡಿ 1-to-1 ಮಾಹಿತಿಯನ್ನ ಪಡೆದಿದ್ರು, ಮೀಟಿಂಗ್ ಅನ್ನ ಕೂಡ ಮಾಡಿದ್ರು. ತಮ್ಮ ಹಿರಿತನವನ್ನ ಪರಿಗಣಿಸಿ ಸಚಿವ ಸ್ಥಾನವನ್ನ ಕೊಡಿ ಅಂತೇಳಿ ಕೆಲ ಶಾಸಕರು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಸಚಿವ ಸ್ಥಾನ ಕೇಳಲು ಅವಕಾಶ ಬಳಸಿಕೊಂಡಂತಹ ಶಾಸಕರು ನೋಡಿ ನೇರವಾಗಿ ಹೈಕಮಾಂಡ್ಗೆ ಗಾಳ ಹಾಕುವ ಕೆಲಸಗಳನ್ನಾಗಿದೆ. ನಮ್ಮ ಹಿರಿತನ, ನಮ್ಮ ಅನುಭವವನ್ನು ನೋಡಿ ನಮಗೂ ಅವಕಾಶವನ್ನ ಕೊಡಿ ಅಂತ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಸುರ್ಜೇವಾಲಾ ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ದಾರೆ. ಬಂಗಾರಪೇಟೆ ನಾರಾಯಣಸ್ವಾಮಿ ಕೂಡ ಒತ್ತಾಯವನ್ನ ಮಾಡಿದ್ದಾರೆ. ಇವತ್ತು ಕೂಡ ಸಚಿವ ಸ್ಥಾನಕ್ಕೆ ಕೆಲ ಶಾಸಕರು ಬೇಡಿಕೆ ಇಡುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ನಿನ್ನೆ ಕೂಡ ಒಂದಷ್ಟು ಜನ ಶಾಸಕರ ಜೊತೆಯಲ್ಲಿ 1-to-1 ಮೀಟಿಂಗ್ ಅನ್ನ ಮಾಡಿದ್ರು ಸುರ್ಜೇವಾಲಾ ಅವರು, ಇವತ್ತು ಕೂಡ ಮಾಡ್ತಾರೆ. ನಿನ್ನೆ ಏನೆಲ್ಲ ಚರ್ಚೆಗಳಾಗಿತ್ತು, ಇವತ್ತು ಏನೆಲ್ಲ ಆಗಬಹುದು? ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ನಿನ್ನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಶಾಸಕರ ಅಹವಾಲುಗಳನ್ನು ಆಲಿಸಿರ್ತಕ್ಕಂಥ ಸುರ್ಜೇವಾಲಾ ಅವರು ಇಂದು ಬೆಂಗಳೂರು ಮತ್ತು ಮೈಸೂರು ಭಾಗದ ರಾಮನಗರ ಮಂಡ್ಯ ಭಾಗದ ಶಾಸಕರ ಅಹವಾಲುಗಳನ್ನು ಸುಮಾರು 20ಕ್ಕೂ ಹೆಚ್ಚು ಶಾಸಕರ ಅಹವಾಲುಗಳನ್ನು ಆಲಿಸಲಿದ್ದಾರೆ ಮತ್ತು ಸ್ವತಂತ್ರ ಎಂಪಿಗಳ ಒಂದಷ್ಟು ಅಹವಾಲುಗಳನ್ನು ಕೂಡ ಆಲಿಸಲಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ಕೋಲಾರದ ಒಂದಷ್ಟು ಆಂತರಿಕ ಜಗಳ ಬಯಲಿಗೆ ಬಂದಿರತಕ್ಕಂಥದ್ದು. ಆಗ ಎಲ್ಲಾ ಶಾಸಕರು ಒಂದಷ್ಟು ಸಚಿವರುಗಳ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಉಸ್ತುವಾರಿ ಸಚಿವರ ವಿರುದ್ಧ ಅಂದ್ರೆ ಕೋಲಾರದ ಉಸ್ತುವಾರಿ ಬೈರತಿ ಸುರೇಶ್ ಅವರು ಅವರ ವಿರುದ್ಧ ಒಂದಷ್ಟು ಶಾಸಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅವರು ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ಒಂದಷ್ಟು ಆಂತರಿಕ ಜಿಲ್ಲಾ ಕಚ್ಚಾಟ ಒಂದಷ್ಟು ಬೆಳಕಿಗೆ ಬಂದಿರತಕ್ಕಂಥದ್ದು. ಇದರ ಜೊತೆಗೆ ನಿನ್ನೆ ಎಲ್ಲಾ ಶಾಸಕರು ಬಹುತೇಕ ಸಚಿವರ ವಿರುದ್ಧ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಚಿವರು ನಮ್ಮ ಕಾರ್ಯವೈಖರಿಗೆ ಸ್ಪಂದಿಸ್ತಾ ಇಲ್ಲ, ಆ ಸಚಿವರು ನಮ್ಮನ್ನ ಕೆಲಸಕ್ಕೆ ಕೇಳ್ಕೊಂಡು ಹೋದ್ರೆ ಏನಾದ್ರು ಕೆಲಸ ಮಾಡಿಕೊಡಿ ಅಂತಾರೆ, ಅದಕ್ಕೆ ಸ್ಪಂದಿಸ್ತಾ ಇಲ್ಲ, ನಮ್ಮನ್ನ ಒಂದು ರೀತಿಯಲ್ಲಿ ಕೆಳ ಹಂತದ ದರ್ಜೆಯಲ್ಲಿ ನೋಡೋ ರೀತಿಯಲ್ಲಿ ನೋಡ್ತಾ ಇದ್ದಾರೆ, ಇದನ್ನು ಬಗೆಹರಿಸುವಂತ ಕೆಲಸಗಳಾಗಬೇಕು ಅನ್ನುವಂತ ಒಂದಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಮತ್ತು ಒಂದಷ್ಟು ಪರ್ಟಿಕ್ಯುಲರ್ ಸಚಿವರ ಮೇಲೆ ಕೂಡ ದೂರುಗಳನ್ನು ಕೆಲ ಶಾಸಕರು ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಗಳು ಇದಾವೆ. ಹೀಗಾಗಿ ಇವತ್ತು ಕೂಡ ಅದೇ ರೀತಿಯಲ್ಲಿ ಇವತ್ತು ಬೆಂಗಳೂರು ಭಾಗದ ಶಾಸಕರು ಮತ್ತು ರಾಮನಗರ ಮತ್ತು ಮಂಡ್ಯ ಮೈಸೂರು ಭಾಗದ ಶಾಸಕರ ಸಭೆ ಇದೆ. ಈ ಸಭೆಯಲ್ಲೂ ಕೂಡ ಒಂದಷ್ಟು ದೂರುಗಳು ಬರತಕ್ಕಂತ ಸಾಧ್ಯತೆಗಳಿದಾವೆ. ಅದರಲ್ಲೂ ಜಿಲ್ಲಾ ಉಸ್ತುವಾರಿಗಳ ವಿಚಾರವಾಗಿ ಬಹುತೇಕವಾಗಿ ದೂರುಗಳು ಬರುವಂತ ಸಾಧ್ಯತೆಗಳು ಈಗ ದಟ್ಟ ಆಗ್ತಾ ಇದಾವೆ. ಅದರಲ್ಲೂ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಮತ್ತು ಬೆಂಗಳೂರಿನ ಒಂದಷ್ಟು ಅನುದಾನದ ವಿಚಾರವಾಗಿ ಕೂಡ ದೂರುಗಳು ದಾಖಲಾಗಬಹುದು ಅನ್ನೋ ಸಾಧ್ಯತೆಗಳು ಇದಾವೆ. ಬಹುತೇಕವಾಗಿ ರಾಜು ಕಾಗೆ ಅವರು
ಇವತ್ತು ಭೇಟಿ ಮಾಡೋರು ಇದ್ದಾರೆ. ಅವರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಆರೋಪ ಮಾಡಿದ್ರು, ಅವರು ಅನುದಾನ ಕೊಟ್ಟಿರಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ. ಮತ್ತು ನಂಜೇಗೌಡರು ಕೂಡ ಬಂದಿದ್ದಾರೆ. ಅವರು ಕೋಮುಲ ಅಂದ್ರೆ ಕೋಲಾರ ಹಾಲು ಒಕ್ಕೂಟದ ವಿಚಾರವಾಗಿ ಗಲಾಟೆಗಳು ನಡೀತಾ ಇದ್ದಾವೆ ಆಂತರಿಕವಾಗಿ. ಅವುಗಳ ವಿಚಾರವಾಗಿ ಕೂಡ ಇವತ್ತು ಬಹುತೇಕವಾಗಿ ಸುರ್ಜೇವಾಲಾ ಅವರಿಗೆ ದೂರು ಸಲ್ಲಿಸುವಂತ ಸಾಧ್ಯತೆಗಳಿದಾವೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು.